3 ತಲೆಮಾರಿನಿಂದ ಉಳುಮೆ ಮಾಡುತ್ತಾ ಬಂದ ಭೂಮಿಯನ್ನು ಉಳಿಸಿಕೊಳ್ಳಲು ರೈತರ ಹೋರಾಟಕ್ಕೆ ಇಂದು 18ನೇ ದಿನವಾದರೂ ಸಿಗದ ಪರಿಹಾರ. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಕುಳವಳ್ಳಿ ಗುಡ್ಡದ ಸಾವಿರಾರು ಎಕರೆ ಜಮೀನನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯನ ಮೋಸದಿಂದ ಹಿಡಿದುಕೊಟ್ಟ ದೇಶದ್ರೋಹ ಮಾಡಿದ್ದ ಇನಾಮದಾರ್ ಕುಟುಂಬಕ್ಕೆ ಬ್ರಿಟಿಷರು ಇನಾಮು ಕೊಟ್ಟಿದ್ದರು. ಆದರೆ ಈ ಜಮೀನಿನಲ್ಲಿ ಕಳೆದ 3 ತಲೆಮಾರಿನಿಂದ ನೂರಾರು ರೈತರು ಉಳುಮೆ ಮಾಡುತ್ತಾ ಬಂದಿದ್ದಾರೆ. ಇಂದಿರಾ ಗಾಂಧಿ ಕಾಲದಲ್ಲಿ ಉಳ್ಳವನೇ ಭೂ ಒಡೆಯ ಎಂಬ ಯೋಜನೆ ಅಡಿಯಲ್ಲಿ ಇನಾಮಿ ರದ್ದಾಗಿ ಆ ಭೂಮಿಯನ್ನು ರೈತರಿಗೆ ಹಸ್ತಾಂತರ ಮಾಡಬೇಕೆನ್ನುವ ಆದೇಶವಿದ್ದರೂ ಕೂಡ ರಾಜಕೀಯ ದುರುದ್ದೇಶದಿಂದ ಇನ್ನುವರೆಗೆ ರೈತರ ಹೆಸರುಗಳಲ್ಲಿ ಭೂಮಿ ಕೊಡದೆ ದ್ರೋಹ ಮಾಡಲಾಗಿದೆ ಎಂದು ಅಲ್ಲಿನ ನೂರಾರು ರೈತರು ಕಿತ್ತೂರು ತಹಶೀಲ್ದಾರ್ ಕಚೇರಿ ಎದುರು ಕಳೆದ 18 ದಿನಗಳಿಂದ ಅನಿರ್ದಿಷ್ಟ ಮುಷ್ಕರ ಕೈಗೊಂಡಿದ್ದಾರೆ. ಹಲವಾರು ರೈತ ಸಂಘಟನೆಗಳು ಸಾಥ್ ನೀಡಿದ್ದಾರೆ. ಆದರೆ ಇಲ್ಲಿವರೆಗೆ ಯಾವ ಅಧಿಕಾರಿಗಳು ರಾಜಕಾರಣಿಗಳು ಇವರಿಗೆ ಸ್ಪಂದಿಸಿರಲಿಲ್ಲ. ಈಗ ಕೆನರಾ ಕ್ಷೇತ್ರದ ಎಂಪಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಮಾಜಿ ಶಾಸಕ ಮಾಂತೇಶ್ ದೊಡ್ಡಗೌಡರ್ ಸ್ಥಳಕ್ಕೆ ಭೇಟಿ ನೀಡಿ ಕಂದಾಯ ಸಚಿವರೊಂದಿಗೆ ಸಮಯ ಪಡೆದು ರೈತರ ಸಮ್ಮುಖದಲ್ಲೇ ಚರ್ಚಿಸಿ ನ್ಯಾಯ ಕೊಡಿಸುವ ಭರವಸೆ ಕೊಟ್ಟಿದ್ದಾರೆ. ಆದರೆ ರೈತರು ಮಾತ್ರ ನ್ಯಾಯ ಸಿಗುವವರೆಗೆ ಹೋರಾಟವನ್ನು ಮುಂದುವರಿಸಿದ್ದಾರೆ. ಪ್ರತಿನಿಧಿ ನಾಗಪ್ಪ ಡುಂಹಳ್ಳಿ, 85 ನ್ಯೂಸ್ ಬಾಕ್ಸ್ ಕನ್ನಡ. ಕೆಲಸ ಈ ತಾಲೂಕು ಆಡಳಿತ ಇರ್ಬೋದು, ಆಮೇಲೆ ಉಪವಿಭಾಗ ಅಧಿಕಾರಿಗಳು ಇರ್ಬೋದು, ಜಿಲ್ಲಾ ಆಡಳಿತ ಇರ್ಬೋದು, ದಿಕ್ಕು ತಪ್ಪಿಸುವಂಥ ಕೆಲಸ ಆಗೈತೆ. ನಮ್ಮದು ಒಂದು ಬೇಡಿಕೆ, 2-3 ತಲೆಮಾರಿನಿಂದ ಉಳುಮೆ ಮಾಡುವಂಥ ನಮ್ಮ ರೈತ ಕುಟುಂಬನ ಬೀದಿಗೆ ತರುವಂಥ ಕೆಲಸ ನೀವು ಮಾಡಬೇಡ್ರಿ. ಯಾಕಪ್ಪ ಅಂತಂದ್ರೆ ನಮ್ಗೆ ಅಲ್ಲಿ ಸ್ಕೂಲ್ ಕಟ್ಟಿದಿರಿ, ಗ್ರಾಮ ಪಂಚಾಯತಿ ಮಾಡಿದಿರಿ, ಮೆಂಬರ್ಗಳು ಅದಾರ, ಆಮೇಲೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ಮಾಡಿದಿರಿ. ಆದರೂ ಈ ಭೂಮಿ ಬಿಟ್ಟು ಎಬ್ಸುವಂಥ ಕೆಲಸ ಒಂದು ವ್ಯಕ್ತಿ ಮಾಡತ್ತಾನ. ಆ ವ್ಯಕ್ತಿ ಕೈಗೊಂಬೆ ಆಗಿ ನೀವು ಆಗಬಾರ್ದು. ಇಡೀ ಎಲ್ಲ ಪ್ರಜೆಗಳಿಗೆ ಒಂದು ಪ್ರಜೆಗಳ ಬೆನ್ನಿಗೆ ನಿಲ್ಲುವಂಥ ಕೆಲಸ ನೀವು ಮಾಡ್ಬೇಕಂತೇಳಿ ಇವತ್ತು ನಾವು ಸಂಸದರಿಗೆ ಹೇಳಿದವ. ಸದಾ ನಿಮ್ಮ ಬೆನ್ನಿಗೆ ಇರ್ತಾವಂತ ಹೇಳಿದಾರೆ. ಇರಲಿಲ್ಲ ಅಂದ್ರೂ ನಾವು ಅವ್ರನ್ನ ಬಿಡು ಮಾತಿಲ್ಲ. ಯಾಕಂದ್ರೆ ಓಟ್ ಹಾಕಿದವು, ಮೂಲಿ ಮುಂಗಟ್ಟಿ ಅಡ್ಡಾಡಿ ನಾವು ಮಂದಿನ ಓಟ್ ಹಾಕಿದೆವು. ಅವ್ರನ್ಯಾಕೆ ಬಿಡು ನಾವು? ನಮ್ಮ ಮನ್ಯಾಗ ಅಡ್ಡಾಡಕ್ಕೆ ತಾಕತ್ತಿಲ್ಲ, ನಾವು ದುಡ್ಡು ತಿನ್ಬೇಕು, ನೀವೊಬ್ಬ ಆಯ್ಕೆ ಹಾಕ್ಯಾರ ನಮ್ಮ ಬೆನ್ನಿಗೆ ನಿಲ್ಲಪ್ಪ ಅಂತ ನಾವು ಆಯ್ಕೆ ಮಾಡಿದೆವು. ಆ ಆಯ್ಕೆ ಮಾಡಿದಂಥ ಒಂದು ಜನಪ್ರತಿನಿಧಿನ ನಾವು ಬೆನ್ನ ಐತಾದರೂ ಮನೆ ಬಾಗ್ಲಕ್ಕಾದ್ರೂ ಈ ಉತ್ತಾರದವರೆಗೆ ಹೆಸರು ಸೇರ್ಪಡೆ ಮಾಡ್ಬಿಟ್ಟ ನಾವು ಯಾವ್ದು ಹೋಗು ಮಾತಾ ಇಲ್ಲ. ನಾವು ಇಲ್ಲಿ 9 ಹಳ್ಳಿ ರೈತ ಅಂತೇಳಿ ಇವತ್ತು ನಾವು ಚೆನ್ನಮ್ಮನ ಪುಣ್ಯದಾಗ ನಿಂತು ನಾವು ಹೇಳಕ್ಕೆ ಬಯಸ್ತೇವೆ. ಸರ್ ಹೋರಾಟ ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ, ವ್ಯಕ್ತಿಗಳು ಮಾಡತ್ತೈತೆ. ಯಾರ್ರಿ ನೀವು? ನಾವು ಅದು ಜಮೀನು ಯಾರ್ದು? ರಾಯಣ್ಣಂದ. ಹಾಂ, ಬ್ರಿಟಿಷರು ಏನು ಮಾಡಿದ್ರು? ನಮ್ಮ ರಾಯಣ್ಣ ಹಿಡಿದು ಕೂಡ್ರಿ, ನೀವು ಬಟ್ ಎಲ್ಲಿ ಮಾಡ್ತಿಲ್ಲ ಅಟ್ರ ಜಮೀನು ಕೊಡ್ತಾವ ಅಂತ ಹೇಳಿದ್ರೆ ಅದು ನಮ್ಮ ಚೆನ್ನಮ್ಮದ್ದು, ನಮ್ಮ ರಾಯಣ್ಣಂದದ. ದೇಶಕ್ಕೆ ನಾವು ಒಳ್ಳೇದು ಮಾಡುವಂಥ ವ್ಯಕ್ತಿನ ಕೆಂಪು ಪಿರಂಗಿ ಮಾತಿಗೆ ಹಿಡಿದು ಕೊಟ್ಟವ್ರು. ರಾಯಣ್ಣನ ಬಡ್ಡ್ಯಾಗ ಇದು ಬೇನಿ ಚೂರಿ ಹಾಕ್ಯಾರಂತಾರೆ, ಗೊತ್ತಲ್ಲ? ಅಂಥ ಕೆಲಸ ಮಾಡಿದವರು. ಈಗೇನು ಇಲ್ಲಿ ಉಳುಮೆ ಮಾಡತ್ತಾರಲ್ರಿ, ಇವ್ರು ನಿಜವಾದ ಚೆನ್ನಮ್ಮ ತಾಯಿ ಮಕ್ಕಳು, ಮೊಮ್ಮಕ್ಕಳು, ರಾಯಣ್ಣನ ಮಕ್ಕಳು, ಮೊಮ್ಮಕ್ಕಳು. ಇದು ಜಮೀನು ಇವ್ರಿಗೆ ಆಗಬೇಕು. ಇನ್ನು ಕರ್ನಾಟಕ ಸರ್ಕಾರ ಅದನ್ನ ಹೆಸರಲ್ಲೇ ಮಾಡ್ಕೊಂತಾರ. ಅಲ್ಲಿ ರಾಷ್ಟ್ರೀಯ ಉದ್ಯಾನವನ ಮಾಡ್ಕ್ಯಾರ. ಇಡೀ ನಮ್ಮ ಏನು ಬೆಳವಡಿ ಮಲ್ಲಮ್ಮ ಇರ್ಬೋದು, ವೀರರಾಣಿ, ಒನಕೆ ಓಬವ್ವ ಎಲ್ಲರೂ ಮೂರ್ತಿ ಅಲ್ಲಿ ಇದನ್ನು ಮಾಡ್ಕ್ಯಾರ. ಪ್ರವಾಸೋದ್ಯಮ ಅನ್ನೋ ಮಾಡ್ಬೇಕು, ರಾಜ್ಯ ಸರ್ಕಾರ ಕೈಗೊಳ್ಬೇಕಂತೇಳಿ ಈ ಮೂಲಕ ಅವರಿಗೆ ಹೇಳಕ್ಕೆ ಬಯಸ್ತೇನೆ. ಏನು ಇದನ್ನು ಸಂಘಟಿಸಿದಾರೋ ಇದು ಅವರು ಒಂದು ರಚನಾತ್ಮಕವಾದ ಒಳ್ಳೆಯ ಒಂದು ಹೋರಾಟ ಇದೆ. ಹೋರಾಟದ ದಾರಿ ನಮ್ಗೆ ಅನಿವಾರ್ಯ ಆದಾಗ ನಾವು ಅದನ್ನು ಮಾಡಬೇಕಾಗತ್ತೆ. ಪ್ರಜಾಪ್ರಭುತ್ವದಲ್ಲಿ ಅದು ಒಂದು ಮಾರ್ಗ. ಹಾಗಾಗಿ ನೀವು ತಹಸೀಲ್ದಾರ್ ಕಚೇರಿ ಎದುರುಗಡೆಗೆ ಈ ಹೋರಾಟವನ್ನು ಪ್ರಾರಂಭಿಸಿದ್ದೀರಿ. ಹಾಗಾಗಿ ನೀವು ನಿಮ್ಮ ಸಂಘಟನೆಯ ನೇತೃತ್ವದಲ್ಲಿ ನಿಮ್ಮ ನಿರ್ಣಯದಂತೆ ಈ ಹೋರಾಟ ನೀವು ನಡೆಸ್ತಾ ಇದ್ದೀರಿ. ನಾನು ಕಂದಾಯ ಸಚಿವರಿಗೆ ಮತ್ತು ಉಳಿದೆಲ್ಲ ಅಧಿಕಾರಿಗಳಿಗೆಲ್ಲ ಮಾತನಾಡಿ ನಿಮಗೆ ನ್ಯಾಯ ಕೊಡಿಸೋದಕ್ಕೆ ಬೇಕಾದಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು, ದೊಡ್ಡಗೌಡರು, ನಮ್ಮೆಲ್ಲ ಪ್ರಮುಖರು ನಾವು ಮಾಡ್ತೇವೆ. ತಾವು ಹೇಳಿದ್ರೆ ಕೋರ್ಟ್ನಾಗ ಕೇಸ್ ಅಂತೇಳಿ ಅದರ ಕೇಸನ್ನು ದಿಕ್ಕು ತಪ್ಪಾದ್ರಿ. ಯಾವ ಇದ್ರ ಮೇಲೆ ಕೇಸ್ ಐತಿ ಅಂತ ಹೇಳ್ತಾರೆ. ಒಂದು IAS ಅಧಿಕಾರಿಗಳು ಕುಂತು ಪ್ರಶ್ನೆ ಮಾಡುವಂಥ ನೈತಿಕತೆ ಇಲ್ಲ. ಯಾಕಂದ್ರೆ KS IAS ಪಾಸ್ ಮಾಡಿರ್ತಾರೆ ಅವ್ರು ಪುಣ್ಯವಂತರ. ಹಾಂ, ಎದ್ರ ಮೇಲೆ ಕೇಸ್ ಐತಿ, ಯಾವ್ದು ಎಷ್ಟು ಐತಿ, ಇದು ಎಷ್ಟು ರೈತರು ಉಳುಮೆ ಮಾಡತ್ತಾರು, ಅದು ಎಲ್ಲ ಟೋಟಲ್ ಮಾಡಿ ಕೇಳ್ಸಾರ.